ಬೀಯಿಂಗ್ ಯೂಟ್ಯೂಬರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಇಸ್ ವೆರಿ ಟಫ್. ಏನು ತೋರಿಸ್ಲಿಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಮತ್ತೆ ಹೋಗ್ತಾ ಇದ್ದೀನಿ. ನಾನು ಯೋಗ ಮ್ಯಾಟ್ ಇಟ್ಕೊಂಡು ಮೇಲ್ಗಡೆ ವರ್ಕೌಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಟೈಮಿನಲ್ಲಿ ಬೆಟ್ಟ ಸೆಲ್ಲ ಬೆಟ್ಟು ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬನ್ನಿ ಅನ್ಕೊಂತಿದ್ದ ಏನು ಈ ಸಮ್ಮದಲ್ಲಿ ಈ ಪುಲ್ಲೋವರ್ ಹಾಕ್ಕೊಂಡಿದ್ದಾಳೆ ಅಂತ. ನಾನಂತ ಸೈಕೆಗೆ ಇಷ್ಟು ತಲೆ ಸ್ನಾನ ಮಾಡಿಕೊಂಡೆ. ಇಲ್ಲಿ ಎಣ್ಣೆನೇ ಹೋಗಿಲ್ಲ, ಲೈಕ್ ಇದರಲ್ಲಿ ಎಣ್ಣೆನೇ ಹೋಗಿಲ್ಲ. ಬೋರಿಂಗ್ ಲೈಫಾಗಿ ಹೋಗ್ಬಿಟ್ಟಿದೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿದೆ. ಇವತ್ತು ವೆಡ್ನೆಸ್ಡೇನ ಅಲ್ಲ, ಸಾರಿ ಟ್ಯೂಸ್ಡೇ ಇವತ್ತು. ಸೊ ಟ್ಯೂಸ್ಡೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಆ್ಯಂಡ್ ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಡೈಲಿ ವ್ಲಾಗ್ ಮಾಡಿರ್ತಿದ್ದೀನಿ. ಸೊ ಲೆಟ್ಸಿ ಇವತ್ತಿನ ದಿನಚರಿ ಆಲ್ರೆಡಿ ದಿನ ಎಂಡ್ ಆಗ್ತಾಯಿದೆ. ಬಿಕಾಸ್ ನೋಡಿ ಸನ್ಸೆಟ್ ಆಗ್ತಾಯಿದೆ, ನಾನಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಎಂಡ್ ತನಕ ಮಾಡೋಣ, ಏನೇನು ಮಾಡ್ತೀನಿ ಅಂತೆಲ್ಲ ನೋಡೋಣ. ಸೊ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಸೊ ಗೈಸ್ ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಲೈಕ್ ಟೈಮ್ ಆಲ್ರೆಡಿ 6 o'clock ಆಗಿದೆ, ಬಟ್ ಅಂದು ಹೆಂಗಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆನೇ ಮೂನ್ ಇದೆ. ಇಲ್ಲಿ ಮಜಾ ಏನಾಗಿದೆ ಅಂದರೆ ಗೈಸ್, ನಾನಿವತ್ತು ತಲೆ ಸ್ನಾನ ಮಾಡಿಕೊಂಡೆ. ಸೊ ತಲೆಯಲ್ಲಿ ಎಣ್ಣೆನೇ ಹೋಗಿಲ್ಲ, ಲೈಕ್ ಇದರಲ್ಲಿ ಎಣ್ಣೆನೇ ಹೋಗಿಲ್ಲ. ನಾನು ಲೈಕ್ ಆಲ್ರೆಡಿ ಕೂಲು ಡ್ರೈ ಆಗಿದೆ. ಮಧ್ಯಾಹ್ನ ಸ್ನಾನ ಮಾಡಿದ್ದು ಲೈಕ್ ಒಂದು 2 minutesಗೆ ಡ್ರೈ ಆಯಿತು ಬಿಸಿಲಿಗಿರೋದಕ್ಕೆ. ಬಟ್ ನೋಡ್ತೀನಿ ಎಣ್ಣೆ ಹಾಗೇ ಇದೆ. ತಲೆ ಸ್ನಾನ ಮತ್ತೆ ಮಾಡ್ಕೊಂಡು ಮಲ್ಕೊತೀನಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಅಂಗಡಿಗೆ ಹೋಗ್ಬೇಕು, ನನಗೆ ಒಂದು ಯೋಗ ಮ್ಯಾಟ್ ಬೇಕು. ಸೊ ಇಷ್ಟು ದಿವಸ ವರ್ಕೌಟ್ ಮಾಡ್ತಿದ್ದೆ, ಅದೊಂದು ಮ್ಯಾಟ್ ಇದೆ ಕೆಳಗಡೆ, ಹೋದ್ಮೇಲೆ ತೋರಿಸ್ತೀನಿ. ಆ ಮ್ಯಾಟಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಏನಾಗ್ತಿತ್ತು, ಜಾರ್ಜಲ್ಲಿ ಬಿದ್ದೋಗ್ತಿದ್ದೆ. ಅದು ಸ್ವಲ್ಪ ಜಾರುತ್ತೆ ನಮ್ಮ ಮನೆ ನೆಲಕ್ಕೆ. ಸೊ ಅದಕ್ಕೆ ಯೋಗ ಮ್ಯಾಟ್ ತೊಗೊಳ್ಳೋಣ ಅಂತ ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ, ವಾಕಿಂಗ್ ಆದಮೇಲೆ ಸಿಗೋಣ. ಗೈಸ್ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿದ್ದೀನಿ. ಹೊರಗಡೆ ಹೋಗಿ ಯೋಗ ಮ್ಯಾಟ್ ಎತ್ಕೊಂಬರ್ಬೇಕು ನನ್ನ ಫ್ರೆಂಡ್ ಅಂಗಡಿಯಿಂದ. ಫೋನೇ ಪಿಕ್ ಮಾಡ್ತಾಯಿಲ್ಲ ಅವನು, ಅವನು ಎಲ್ಲೋಗಿದ್ದಾನೆ ಅಂತ. ಮೇ ಬಿ ಎಲ್ಲೋ ಅಂಗಡಿಗೆ ಹೋಗ್ತಿರ್ಬೇಕಲ್ಲ. ಸೊ ತಲೆ ಒಂಚೂರು ಒಣಗಿಸ್ಕೊಳ್ಳೋಣ, ಹೇರ್ ಡ್ರೈ ಮಾಡ್ಕೊಳ್ಳೋಣ. ಸೊ ಬನ್ನಿ ಗೈಸ್ ಲೆಟ್ಸ್ ಗೋ. ನನ್ನ ಫ್ರೆಂಡ್ ಅಂಗಡಿಲೇ ಇದ್ದಾನಂತೆ, ಫೋನೇ ಎತ್ತಿರಲಿಲ್ಲ, ಕಸ್ಟಮರ್ಸ್ ಇದ್ದು ಅಂತ. ಇವಾಗ ಹೋಗೋಣ. ನೋಡಿ ಗೈಸ್ ನನ್ನ ಫ್ರೆಂಡ್ ಕುಂತವನೆ, ಅವ್ರ ಅಪ್ಪ ಬೇರೆ ಇದ್ದಾರೆ. ನಾನು ವ್ಲಾಗ್ ಮಾಡೋಣ ಅಂತ ಬಂದೆ, ಅವ್ರ ಅಪ್ಪ ಬೇರೆ ಇದ್ದಾರೆ ಇಲ್ಲಿ. ಹಾಂ ಇದೆ ಈ ಕಲರೇ ಇರಲಿ, ನನ್ನ ತಂಗಿಗೆ ಓದಿಸ್ತೀನಿ ಈ ಕಲರ್. ಹೌದಾ, ಇನ್ನೊಂದು ಪರ್ಪಲ್ ಇಲ್ವಾ ಇಲ್ಲಿ? ಅಯ್ಯೋ ಬೇರೆದು. ಗೈಸ್ ಇಲ್ಲಿ ನನ್ನ ಫ್ರೆಂಡ್ ಅಂಗಡಿಗೆ ಬಂದು ನಾನು ಯಾವಾಗಲೂ ಮಾಡೋದೇನು ಗೊತ್ತಾ ಗೈಸ್, ಇಟ್ಬಿಟ್ಟು ಅವನು ಇದನ್ನ ಬರೀ ಹಿಂಗೆ ಇದನ್ನ ಆಟ ಆಡೋದು. ಅಪ್ಪ ಎಲ್ಲಿಗೋಯ್ತು ಅದು? ಇಷ್ಟೇ ಗೈಸ್, ಫ್ರೆಂಡ್ಸ್ದು ಅಂಗಡಿ ಇದೆ, ಸ್ಪೋರ್ಟ್ಸ್ದು. ಎಲ್ಲ ಉದ್ವ ಆಗ್ತೈತೆ. ಇದ್ರೆ ಇದೆ ಎಂಥದ್ದು ಅಡ್ವಾಂಟೇಜ್. ನಮ್ಮ ಜೀವನ ಅಂಗಡಿ ಟೂರ್ ಮಾಡ್ತಾರೆ, ಮಾಡೋ ಜೀವನ ನಿಮ್ಮ ಅಂಗಡಿ ಟೂರ್ ಮಾಡ್ಕೊಡೋ. ಏನೇನಿದೆ ಎಲ್ಲ ತೋರ್ಸು, ಹೇಳೋ, ಮಾತಾಡೋ, ನಾಚ್ಕೋಬೇಡ. ನಮ್ದೇನು ಮಾತಾಡಕ್ ಬರಲ್ಲ. ನಾಚ್ಕೊಂತಾನೆ ನೋಡಿ ಗೈಸ್. ಕ್ರಿಕೆಟ್ ಬ್ಯಾಟ್ಗಳು, ಆಮೇಲೆ ಇನ್ನೇನಿದೆ ಎಲ್ಲ ಇದೆ. ನಿಮ್ಗೆ ಏನ್ ಬೇಕು ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ದೊಡ್ಡ ಅಂಗಡಿ ತಾಂತೀನಿ ಸ್ವಲ್ಪ ದಿವಸ. ಸೊ ಗೈಸ್ ಮನೆಗೆ ಬಂದು ನಾನು ಊಟ ಮಾಡಿ ಆಲ್ರೆಡಿ ಐ ಕೇಮ್ ಟು ಮೈ ರೂಮ್ ಟು ಸ್ಲೀಪ್. ಸಿ ಟುಮಾರೋ ಮಾರ್ನಿಂಗ್. ಅಷ್ಟೇ ಗೈಸ್, ಇವತ್ತಿನ ದಿನಚರಿ ಮುಗ್ದೇ ಹೋಯ್ತು. ಮಿನಿ ವ್ಲಾಗ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ನಾಳೆ ಸಿಗ್ತೀನಿ, ನಾಳೆ ಏನು ಮಾಡ್ತೀನಿ ಅಂತ ತೋರಿಸಿ. ಸೊ ಸಿ ಟುಮಾರೋ. ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದೀನಿ. ನಂದು ವಾರ್ಮ್ ಅಪ್ ಆಯ್ತು. ಇವಾಗ ನನ್ನ ಯೋಗ ಮ್ಯಾಟ್ ಇಟ್ಕೊಂಡು ಮೇಲ್ಗಡೆ ವರ್ಕೌಟ್ ಮಾಡಕ್ಕೆ ಹೋಗ್ತಾ ಇದೀನಿ. ಟೈಮಿನಲ್ಲಿ ಬೆಟ್ಟ ಸೆಲ್ಲ ಬೆಟ್ಟು ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬನ್ನಿ ಗೈಸ್ ಹೋಗೋಣ. ನನ್ನ ವರ್ಕೌಟ್ ಮಾಡೋ ಪ್ಲೇಸ್ ಹಿಂಗೆ ಡೋರ್ ಓಪನ್ ಮಾಡಿಬಿಡ್ತೀನಿ, ಇಲ್ಲಿ ಮ್ಯಾಟ್ ಹಾಸ್ಕೊಂಡ್ಬಿಟ್ಟು ಹಿಂಗೆ ಮಾಡ್ತೀನಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟಿಂದ ಬಂದು ಬಟ್ಟೆ ಇಲ್ಲಿ ಹಾರಾಕಿದ್ದು ಎತ್ಕೊಂಡೇ ಹೋಗಿಲ್ಲ, ಇನ್ನೂ ಹಂಗೆ ಇಟ್ಟಿದ್ದೀನಿ. ಎತ್ಕೊಂಡು ಹೋಗ್ಬೇಕು ಫಸ್ಟು.
ಆ್ಯಂಡ್ ನಾನು ಆ್ಯಕ್ಚುಲಿ ಇವತ್ತು ಒಂದಷ್ಟು ಡೀಕಲ್ಟರಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಯೂಸ್ ಬಟ್ಟೆದು ಮತ್ತು ನನ್ನ ವಾರ್ಡ್ರೋಬ್ದು ಫುಲ್ಲು ಆ್ಯಕ್ಚುಲಿ ಎಷ್ಟೊಂದು ಎತ್ನಿಕ್ ವೇರ್ ಅಲ್ಲ, ಬಟ್ ವೆಸ್ಟರ್ನ್ ವೇರ್ ಒಂಚೂರು ಜೋಡಿಸ್ಕೋಬೇಕು, ಎಷ್ಟೊಂದು ಡೀಕಲ್ಟರ್ ಮಾಡಬೇಕು. ಸೊ ನೋಡೋಣ, ಇವತ್ತು ಅದನ್ನು ಒಂದು ಟಾಸ್ಕಾಗಿ ಇಟ್ಕೊಳ್ಳೋಣ. ಸೊ ವ್ಲಾಗ್ ಆಗುತ್ತೆ, ಟಾಸ್ಕ್ ಆಗುತ್ತೆ, ನನ್ನ ವಾರ್ಡ್ರೋಬ್ ಟೂರು ಆಗುತ್ತೆ. ಸೊ ಎಲ್ಲ ಆಗುತ್ತೆ, ನೋಡೋಣ ಬನ್ನಿ. ಇವತ್ತು ಫಸ್ಟ್ ವರ್ಕೌಟ್ ಮಾಡಿ ತಿಂದು ಆಮೇಲೆ ಸಿಗ್ತೀನಿ. ನಾನಿವತ್ತು ಡೇನ ಥರ್ಸ್ಡೇ ಅಂದ್ಕೊಂಡಿದ್ದೀನಿ, ನೋಡಿದ್ರೆ ವೆಡ್ನಸ್ಡೇ ಇವತ್ತು. ನಾನು ನಿನ್ನೆ ವೆಡ್ನಸ್ಡೇ, ಇವತ್ತು ಥರ್ಸ್ಡೇ ಅಂದ್ಕೊಂಡಿದ್ದೀನಿ. ಮನೇಲಿದ್ದರೆ ಟೈಮು ಡೇಟು ಏನೂ ಗೊತ್ತಾಗಲ್ಲ, ಯಾವತ್ತು ಯಾವ ದಿನ ಏನು ಅನ್ನೋದು ಗೊತ್ತಾಗಲ್ಲ ಗೈಸ್. ಹಂಗಾಗಿದೆ ನನ್ನ ಲೈಫು, ಬೋರಿಂಗ್ ಲೈಫ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಏನು ಮಾಡಲಿ, ಕಂಟೆಂಟ್ ಹೇಳಿ ಗೈಸ್, ವೀಡಿಯೋಸ್ ಮಾಡೋಕ್ಕೆ ಅಟ್ಲೀಸ್ಟ್ ನಿಮ್ಗಾರ ಎಂಟರ್ಟೈನ್ ಮಾಡ್ತೀನಿ. ಏನು ಕಂಟೆಂಟ್ ಮಾಡಲಿ ಅನ್ನೋದು ಗೊತ್ತಾಗ್ತಾಯಿಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಸೋಷಿಯಲ್ ಮೀಡಿಯಾ ಆ್ಯಂಡ್ ಬೀಯಿಂಗ್ ಯೂಟ್ಯೂಬರ್ ಅಥವಾ ಕಂಟೆಂಟ್ ಕ್ರಿಯೇಟರ್ ಇಸ್ ವೆರಿ ಟಫ್. ಬನ್ನಿ ಗೈಸ್, ಇವಾಗ ಓಸ್ವಾಲಿಗೆ ಹೋಗೋಣ. ಊಟ ಮಾಡಿ ಆಗಲೇ ಅನ್ನ ಸಾರು ಮಜ್ಜಿಗೆನ ಚೆನ್ನಾಗಿ ತಿಂದು, ಏನೂ ತೋರಿಸ್ಲಿಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗ್ತಾಯಿದ್ದೀನಿ. ಸೊ ಇವಾಗ ನನ್ನ ಔಟ್ಫಿಟ್ ಇದು. ಅನ್ಕೊತಿದ್ದ ಏನು ಈ ಸಮ್ಮರಲ್ಲಿ ಈ ಪುಲ್ಲೋವರ್ ಹಾಕ್ಕೊಂಡಿದ್ದಾಳೆ ಅಂತ. ನಾನಂತ ಸೈಗೆ ಗೈಸ್ ಟ್ಯಾನ್ ಆಗಿಬಿಡ್ತೀನಿ ಅಂತ, ಅಷ್ಟೇ, ಇನ್ನೇನೂ ಅಲ್ಲ. ಒಂಥರ ಏನೋ ಪುಲ್ಲೋವರೇ, ಸಮ್ಮರ್ ಇರಲಿ ಪುಲ್ಲೋವರೇ ಬೇಕು ನನಗೆ ಹೊರಗಡೆ ಹೋಗ್ಬೇಕಾದ್ರೆ. ಎಲ್ಲಿ ಅಲ್ಲಿದ್ರಲ್ಲೇ ಐತೆ ಗೈಸ್. ನನಗೆ ಈ ಒಂದು ನೈಟ್ ಡ್ರೆಸ್ ಇಷ್ಟ ಆಗಿದೆ, ನಮ್ಮಮ್ಮ ಬೇಡ ಅಂತಿದೆ ಗೈಸ್. ವೈಟ್ ಕಲರು ಅಂತ ಇಲ್ಲೊಂದು 3 ಇದೆ, ತೊಗೊಂಡಿದ್ದೀನಿ. ಎಲ್ಲ ಲೈಟ್ ಕಲರ್ ತೊಗೊಂಡಿದ್ದೀನಿ ಸಮ್ಮರ್ಗೆ ಗೈಸ್. ಇವಾಗ ಇದು ತೊಗೊಳ್ಳೋ ಅಥವಾ ಇನ್ನೊಂದು ಸಿಕ್ತು, ಬ್ಲ್ಯಾಕು ಪಿಂಕು, ಇದು ಚೆನ್ನಾಗೇ ಇದೆ. ಈ 3 ತೊಗೊಳ್ಳೋ, ನನಗೆ ಕನ್ಫ್ಯೂಸ್ ಆಗ್ತಿದೆ. ಇದು ಬೇಸಿಗೆಲ್ಲ ಹಾಕೊಳ್ಳೋಕ್ಕಾಗಲ್ಲ. ನಮ್ಮಮ್ಮ ನೋಡಲಿ ಹೋಗಲ್ಲಿ ಶಾಪಿಂಗ್ ಮಾಡ್ತಿರೋದ. ಯಾಕೆ ನನ್ನ ಏನು ಹೋಗ್ತಿದ್ದಾನೆ, ನಮ್ಮಮ್ಮ ನೋಡಿದ್ರೆ ಬರೀ ಕುತ್ತಗಳು ನೋಡೋದು. ಗೈಸ್ ವಾಕಿಂಗ್ ಮಾಡೋಕ್ಕೆ ಬಂದೆ ನೋಡಿ ಗೈಸ್. ಬೆಕ್ಕಿನ ಮರಿ ನಮ್ಮ ಮನೆ ಒಳಗಡೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಿರೋದು ನೋಡಿ, ಅದು ಅಲ್ಲೊಂದು ರೂಮ್ ಇದೆ ಗೈಸ್. ರೂಮ್ ಒಳಗೆ ಹಿಂಗೆ ಜಾಗ ಮಾಡ್ಕೊಂಬಿಟ್ಟೋದೆ. ಅದೊಂದು ಸತಿ ಗಾಳಿ ಓಪನ್ ಆಗುತ್ತೆ ನೋಡಿ, ಇಲ್ಲಿ ಬಂದಿರೋದು ನೋಡ್ತಿರೋದು ನೋಡಿ. ನನ್ನ ಬಾ 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 ಒಳಗಡೆ ಅದೇನಾರ ಮುಚ್ಚಿಬಿಟ್ರೆ ಆಚೆಗೆ ಬಂದರೆ ಒದ್ದಾಡ್ತವೆ. ಇದು ನನಗೆ ಅನಿಸ್ದಂಗೆ ಗೈಸ್, ಒಂದು 15-20 ಡೇಸ್ ಬ್ಯಾಕು ಒಂದು ಬೆಕ್ಕು ರಾತ್ರಿ ಎಲ್ಲ ಅಳ್ತಾಯಿತ್ತು. ನಾನು ಅಂದ್ಕೊಂಡೆ ಯಾವುದೋ ಬೆಕ್ಕು ಪ್ರೆಗ್ನೆಂಟ್ ಇರಬೇಕು ಅಂತ. ನೋಡಿದೆ ಮೇ ಬಿ ಇಲ್ಲೇ ಎಲ್ಲೋ ಮರಿ ಹಾಕ್ಬಿಟ್ಟು ತೊಗೊಂಬಂದು ಇಲ್ಲಿ ಸಂಸಾರ ಮಾಡ್ತಿದ್ದಾವೆ. ಫಸ್ಟ್ ಆ್ಯಕ್ಚುಲಿ ವಾಕಿಂಗ್ ಮಾಡೋಕ್ಕೆ ಅಂತ ಟೆರೆಸ್ ಬಂದೆ, ಬಟ್ ಈ ಡೋರ್ ಹಾಕಬೇಕು. ಈ ಡೋರ್ ಹಾಕಿಲ್ಲ ಅಂತ ಅಂದರೆ ಒಳಗೆ ಹೋಗ್ಬಿಡ್ತವೆ ಗೈಸ್. ಆ ಬೆಕ್ಗಳು ನನ್ನ ಮೇಲ್ಗಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಹೆಂಗೆ ನೋಡ್ತಿದ್ದೆ ಗೊತ್ತಾ ಮೇಲ್ಗಡೆ ನನ್ನ, ಅದು ನೋಡಿ ಗೈಸ್, ಗೊತ್ತೈತೆ ನೋಡ್ತಿದ್ದೆ ಅದನ್ನ. ಆ್ಯಕ್ಚುಲಿ ಎಷ್ಟು ಕ್ಯೂಟಾಗಿದ್ದಾವೆ. ನಂಗೆ ಯೂಶ್ವಲಿ ನನಗೆ ಬೆಕ್ಕಂದರೆ ಇಷ್ಟ ಇಲ್ಲ, ಅನಿಮಲ್ಸ್ ಅನ್ನೋದೇ ಇಷ್ಟ ಇಲ್ಲ. ಅಂದರೆ ನೋಡೋಕ್ಕಷ್ಟೇ ಇಷ್ಟ, ಸಾಕೋಕ್ಕೆಲ್ಲ ಇಷ್ಟ ಇಲ್ಲ. ಅದೆಲ್ಲೋ ನೋಡ್ತಿದ್ದೇವೆ ಎಷ್ಟು ಮುದ್ದಾಗಿದ್ದಾವೆ ಗೈಸ್. ನನ್ನ ತಂಗಿ ಬಾಗಿಲು ತೆಗ್ದಿದ್ದಾಳೆ ಆಯಿತಾ. ನಾನು ಅವಾಗಲಿಂದ ಅಂತಿದ್ದೀನಿ. ಬಂತು ಅವ್ರ ಅಮ್ಮಗಿಮ್ಮ ಏನಾರ ಬಂತ ಅಂತ ಬಂತು, ಗೊತ್ತಾಯಿತು ಯಾರೂ ಕಾಣಿಸಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಒಳಗೆ ಹೋಗ್ಬಿಟ್ಟಿದ್ದೇವೆ. ಬರ್ತಾನೆ ಇಲ್ಲ. ಓಕೆ ಗೈಸ್, ಲೆಟ್ಸ್ ಗೋ, ಲೆಟ್ಸ್ ಡೂ ಸಮ್ ಗ್ರಾಸರಿ ಶಾಪಿಂಗ್. ಓಕೆ ಗೈಸ್, ಇವಾಗ ಪಿಜ್ಜಾ ಮಾಡ್ತೀವಿ ನೈಟು ಊಟಕ್ಕೆ. ಸೊ ಮನೇಲಿ ಏನೂ ಇಲ್ಲ, ಲೈಕ್ ಚೀಸ್ ಇಲ್ಲ, ಕ್ಯಾಪ್ಸಿಕಮ್ ಇಲ್ಲ, ಕಾರ್ನ್ ಇಲ್ಲ, ಕೆಚಪ್ ಇಲ್ಲ, ಏನೂ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಡೂ ಸಮ್ ಶಾಪಿಂಗ್ ಗೈಸ್. ಮಗು ಫೈನಲಿ ಮತ್ತೆ ಬಂದಿದೆ. ಸಿಕ್ಕೇ ಇರಲಿಲ್ಲ ಗೈಸ್. ಹೊಸ ಫ್ಲೇವರೆಲ್ಲ ಇದೆ. ಗ್ರೇಪ್ಸು, ಸ್ಟ್ರಾಬೆರಿ ಹೇಳಿದೆ, ಬಟ್ ಗ್ರೇಪ್ಸ್ ಹೊಸ ಫ್ಲೇವರ್ ಇದೆ. ನನ್ನ ತಂಗಿ ಫಸ್ಟ್ ಕೇಳಬೇಕು. ಆಮೇಲೆ ಐ ಟುಕ್ ಚೀಸ್ ಆಲ್ರೆಡಿ. ಚೀಸು, ಒಂದು ಮಶ್ರೂಮು, ಕ್ಯಾಪ್ಸಿಕಮ್ ತೊಗೊಂಡೆ. ಸೊ ಈಗ ನನ್ನ ತಂಗಿ ಕಾಲ್ ಮಾಡೋಣ ಬೇಕಾ ಅಂತ. ಓಕೆ ಗೈಸ್, ಓವನ್ನ ಪ್ರೀ ಹೀಟ್ಗೆ ಇಟ್ಟಿದ್ದೀವಿ. ಇಲ್ಲಿ ಜೋಸ್ನ ಅವಳದು ಮಾಡ್ಕೊಂಡಿದ್ದಾಳೆ ರೆಡಿ. ಆ್ಯಂಡ್ ಚೀಸ್ನ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದಾಳೆ. ಆ್ಯಂಡ್ ಇದು ನಂದು ಫುಲ್ ಚೀಸ್ ಓವರ್ಲೋಡೆಡ್. ಏನು ಮಾಡ್ತೀವಿ, ಚೀಸಾ ನನಗೂ ಬೇಕು ಕಣೆ ಕೂಡ, ಇನ್ನೊಂಚೂರು ಎಕ್ಸ್ಟ್ರಾ ಚೀಸ್ ಹಾಕೊಳ್ಳೋಣ ಅಂತ ನಾನು ಅವಳು. ಸೊ ಇದು ಪ್ರೀ ಹೀಟ್ ಆಗಲಿ, ಆಮೇಲೆ ಸಿಗ್ತೀನಿ ನಿಮಗೆ. ನನ್ನ ಪಿಜ್ಜಾ ಒಳಗಡೆ ಹೋಗಿದೆ ಗೈಸ್, ಹೋಗಿದೆ. ಎಕ್ಸ್ಟ್ರಾ ಓವರ್ ಚೀಸ್ ಹಾಕೊಂಡ್ಬಿಟ್ಟಿದ್ದೀವಿ ನಾನು ಜೋಸ್ನ.
ಸೊ ಪಿಜ್ಜಾ ಇಸ್ ರೆಡಿ ಗೈಸ್, ಪಿಜ್ಜಾ ಇಸ್ ರೆಡಿ. ಫುಲ್ ಬಿಸಿ ಆಗೋಗ್ಬಿಡಿ, ಓವನ್ ಗಾಳಿ ಆಡೋಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಲೆಟ್ಸ್ ಈಟ್ ಟುಡೇಸ್ ಡಿನ್ನರ್. ಸೊ ಗೈಸ್, ಹೊಸ ರಿಂಗ್ ಲೈಟ್ ತೊಗೊಂಡಿದ್ನಲ್ಲ, ಸೊ ನೋಡೋಣ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ. ಯೂಸೇ ಮಾಡಿಲ್ಲ ತೊಗೊಂಡಾಗಿಂದ, ಈವನ್ ಸ್ಟ್ಯಾಂಡ್ ಕೂಡ ಯೂಸ್ ಮಾಡಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ ಲೈಟು. ಲೈಕ್ ನನ್ನ ಪ್ರೀವಿಯಸ್ ರಿಂಗ್ ಲೈಟ್ಗೆ ಇದು ತುಂಬ ಬೆಟರ್ ಆಗಿದೆ. ನಾನು ಹೊಸದು ಯಾವ್ದು ತೊಗೊಂಡಿದ್ದೀನಿ, ಡಿಜಿಟೆಕ್ ಅಂತ ಇದೆಯಲ್ಲ ಅದು. ಮುಂಚೆ ಎಲ್ಲ ಲೈಕ್ ಏನು ಕಾಸ್ಟ್ಲಿದು ಅಂತ ಅಂದ್ಬಿಟ್ಟು 600-700 ಆ ಥರ ತೊಗೊತಿದ್ದೆ. ಬಟ್ ಈ ಸತಿ ಇಲ್ಲ, ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ವರ್ಷ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಡಿಜಿಟೆಕ್ಕಿಂದು 1899 ಅನಿಸುತ್ತೆ ಏನೋ ತೊಗೊಂಡಿದ್ದು. ಡಿಸ್ಕೌಂಟಲ್ಲಿ ಏನೋ ಆಗಿ ನನಗೆ ಇದು ಸಿಕ್ಕಿದ್ದು. ಈ ಲೈಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬೆಟರ್. ಮುಂಚೆ ಇರೋದು ಲೈಟ್ ಈಗ ಇದೆಯಲ್ಲ, ಇದು ಇಷ್ಟಿದೆ. ಮುಂಚೆದು ರಿಂಗ್ ಲೈಟ್ ಎಷ್ಟಿರ್ತಿತ್ತು ಅಂದರೆ ಇಷ್ಟಿರ್ತಿತ್ತು, ಇಷ್ಟೇ ಲೈಟ್ ಇರ್ತಿದ್ದು. ಬಟ್ ಇದು ನೋಡಿ ಇಷ್ಟಿದೆ. ಲೈಕ್ ಇದು ಬೆಳಕು ತುಂಬ ಚೆನ್ನಾಗಿದೆ. ಡನ್ ಫಾರ್ ದಿ ಡೇ. ಏನು ಕ್ಲೀನಿಂಗ್ ಅಂದರೆ ಜಾಸ್ತಿ ಕ್ಲೀನಿಂಗ್ ಮಾಡಲಿಲ್ಲ ಇದೀನಿ. ಆ್ಯಂಡ್ ಕೆಲವೊಂದು ಟಾಪ್ ತೆಗೆದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಆಲ್ರೆಡಿ ಲೈಕ್ ಮೇಲ್ಗಡೆ ಇದೆ. ಹೊಗೆಗೆ ಹಾಕಿರೋದು ಒಂದಷ್ಟು ತೆಗಿಬಿಟ್ಟು ಎಲ್ಲ ಡಿಕಲ್ಟರ್. ಆ್ಯಂಡ್ ನಾಳೆ ಆ್ಯಕ್ಚುಲಿ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ಲೈಕ್ ಸಿಂಪಲ್ ಮೇಕಪ್ ವೀಡಿಯೋ. ನಾನು ತಂಗಿಂಗ್ ಮಾಡು ಅಂತ ಅಂದೆ. ನೀನು ಜಸ್ಟ್ ಮೇಕಪ್ ಮಾಡು, ನಾನು ಕೂತ್ಕೊತೀನಿ ಅಂತಾನೆ. ಹೆಂಗಿದ್ರು ರಿಂಗ್ ಲೈಟ್ ಎಲ್ಲ ಇದೆ, ಚೆನ್ನಾಗಿ ಕಾಣುತ್ತೆ ಅಂತ. ಅವಳು ಮೂಡಿಲ್ಲ ಅಂತಂದು ನಾಳೆ ಅವಳು ಮಾಡ್ತಾಳೋ ನಾನೇ ಮಾಡ್ತೀನೋ ಗೊತ್ತಿಲ್ಲ, ಆ ವಿಡಿಯೋ ಶೂಟ್ ಮಾಡ್ತೀನಿ, ಒಂದು ಸಿಂಪಲ್ ಮೇಕಪ್ ವಿಡಿಯೋ. ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಎಲ್ಲ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.